ಬಂಗಾರಪೇಟೆ ಕೆಜಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಗೆ ಏನಾದ್ರೂ ಅನ್ಯಾಯ ಆದ್ರೆ ಅದನ್ನ ಇವತ್ತು ಮಾಡ್ಬೋದಲ್ಲ? ಯಾಕೆ ಮಾಡ್ಬೋದು? ಯಾವ ಬಗ್ಗೆ ಅವತ್ತು ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ MP ಬಂದ ತಕ್ಷಣ ಎಲ್ಲ ಓಡೋದು ಹಿಂದ್ಗಡೆ. ನಾನು ಬ್ರೆಡ್ ಬಿಸ್ಕೆಟ್ ವಾಟರ್ ತರಿಸ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಗೊಳ್ರಿ ಅಂತ. ಇವಾಗ ತಗೊಳಕ್ ಬರ್ತಾರೆ, ಹಂಗದಲ್ಲ MP ಬಂದ ತಕ್ಷಣ ನನ್ನ ಬಿಟ್ಟು ಅಲ್ಲಿ ಓಡೋದ್ರಿ, ನಾನ್ಯಾಕೆ ಮಾಡ್ಬೇಕು? ಎಲ್ಲ ತಾವೆಲ್ಲರೂ ಚಪ್ಪಾಳೆ ಹೊಂದಿಗೆ ಅವ್ರನ್ನ ಬರಮಾಡ್ಕೋಬೇಕು ಅಂತ ಮನವಿ ಮಾಡ್ಕೊಂಡು ಅಧ್ಯಕ್ಷರಾದಂತ ಸುರೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮತ್ತೆ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಪದಾಧಿಕಾರಿಗಳು ಇದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ಮುಖಂಡರಾದಂತ ಕರುಣಾಮೂರ್ತಿ ಅವರು ವಿಶೇಷವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಕಾರ್ಮಿಕರ ಪರವಾಗಿ ನಾನು ಇದ್ದೀನಿ, ನಿಮ್ಮ ಜೊತೆ ಇದ್ದೀನಿ ಅನ್ನೋ ಒಂದು ಮಾತು ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಂಬಿ ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಂವಿಧಾನವನ್ನು ನಂಬಿ ಮಾಡ್ತಾ ಇರ್ತಕ್ಕಂಥ BMLನ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ, ಇಷ್ಟೊತ್ತು ಕೂಡ ನಿಮ್ಮ ಯೂನಿಯನ್ನ ಅಧ್ಯಕ್ಷರು ಸವಿವರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಇವತ್ತು ಕಳೆದ ಬಾರಿ ಕೂಡ ತಾವು ಸ್ಟ್ರೈಕ್ ಮಾಡಿದ್ರಿ. ಆ ಸಮಯದಲ್ಲಿ ನಾವೆಲ್ಲ ಮಾತು ಕೊಟ್ಟಿದ್ವಿ. ಏನ್ ಮಾತು ಕೊಟ್ಟಿದ್ವಿ? ನಿನ್ನೆಲ್ಲ ಕರ್ಕೊಂಡೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ವಿ. ಬಂಧುಗಳೇ, ಇವಾಗ ಕೂಡ ಇವತ್ತು ಈ ಸಮಾಜದಲ್ಲಿ ವಿಶೇಷವಾಗಿ ಹಿಂದೆ BL ಕಟ್ಟುವಾಗ ನೆಹರೂರವರು, ಇಂದಿರಾ ಗಾಂಧಿಯವರು, ಅಂದಿನ ಕಾಂಗ್ರೆಸ್ ಸರ್ಕಾರ ಸ್ಥಳೀಯವಾಗಿ ಎಲ್ಲ ಜನಾಂಗಕ್ಕೆ ಕೂಡ ಕೆಲಸ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ MV ಕೃಷ್ಣಪ್ಪನವರು ಕೇಂದ್ರ ಮಂತ್ರಿ ಆಗಿದ್ದಾಗ ಈ BML ಕಾರ್ಖಾನೆಯ ಸ್ಥಾಪನೆ ಮಾಡಿದ್ದು ನಮಗೆಲ್ಲ ಕೆಲಸ ಕೊಡಬೇಕು ಅಂತ. ಇವತ್ತು ನಾವು ಈ BML ಕಾರ್ಖಾನೆ ನಂಬಿ ಭಾರತ್ ಗೋಲ್ಡ್ ಸ್ಥಾಪ ಆದ್ಮೇಲೆ ವಾಜಪೇಯಿ ಸರ್ಕಾರದ ಬಂದ ತಕ್ಷಣ ಈ ಗೋಲ್ಡ್ ಮೆನ್ ಸ್ಟಾಪ್ ಮಾಡಿದ್ರು. ಅದಾದ್ಮೇಲೆ ಇಲ್ಲ ಅನೇಕ ಕುಟುಂಬಗಳಿಗೆ ಯಾರು ಮೈಸೂರು ಕೆಲಸ ಮಾಡ್ತಾ ಇದ್ರು ಅವರಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ, ಅವರಿಗೆ ಸಂಬಳ ಇಲ್ಲ, ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ಬೆಂಗಳೂರಿಗೆ ಚೆನ್ನೈಗೆ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ತಾವೆಲ್ಲ ಕೂಡ ಅಪ್ರೂವ್ ಮಾಡಿದ್ದೀರಿ. ಈ BML ಸಿಬ್ಬಂದಿ ಕಡಿಮೆ ಆಗ್ತಾ ಬಂದಂಗೆ ನಿಮ್ಮನ್ನ ಮಸ್ಟೋದಲ್ಲಿ ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ತಮ್ಮನ್ನೆಲ್ಲ ಕೂಡ ತಗೊಂಡ್ರು. ಭಾರತ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ
ನಾವು BML ಮಾರಾಟಕ್ಕೆ ಇಟ್ಟಿರ್ಲಿಲ್ಲ. ಇವತ್ತು BML ಮಾರಾಟಕ್ಕಿಟ್ಟು ಕಾರ್ಮಿಕರ ಭವಿಷ್ಯವನ್ನ ಅತಂತ್ರ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಹಿಂದೆ ನಿಮ್ಮ ನಾಯಕರು ಹೇಳಿದ್ರು, ಮ್ಯಾನೇಜ್ಮೆಂಟ್ ಒಟ್ಟಿಗೆ ನೀವು ಅಗ್ರಿಮೆಂಟ್ ಮಾಡಿಕೊಂಡು ಮುಂದೆ ಪರ್ಮನೆಂಟ್ ಆಗುತ್ತೆ ಅಂತೇಳಿ ಕಡಿಮೆ ಸಂಬಳಕ್ಕೆ ನೀವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ರಿ. ಮನುಷ್ಯನಿಗೆ ಆಸೆ, ಮುಂದೆ ಒಳ್ಳೆ ಭವಿಷ್ಯ ಇದೆ, ಆ ಭವಿಷ್ಯವನ್ನು ನಂಬಿಕೊಂಡು ನೀವೆಲ್ಲ ಕೂಡ ಬಡವರಾಗಿ ಮುಂದೆ ಪರ್ಮನೆಂಟ್ ಆಗುತ್ತೆ ಅಂತೇಳಿ ಕೆಲಸವನ್ನು ಮಾಡ್ತಾ ಇದ್ರಿ. ಆದರೆ ಈ ಬಿಜೆಪಿ ಸರ್ಕಾರ ಮೋದಿಯವರು ಬಂದ ಮೇಲೆ ವಿಶೇಷವಾಗಿ ಇವತ್ತು 12 ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ನಿಮ್ನೆಲ್ಲ ಕೂಡ ಟೆಂಡರ್ ಅಂತ ಹೇಳಿ ಔಟ್ಸೋರ್ಸ್ ಅಂತ ಟ್ರೀಟ್ ಮಾಡಿದ್ದಾರೆ. ನಾನು ಅವತ್ತು ಚರ್ಚೆ ಮಾಡಿದಾಗ ಹೇಳಿದ ಮಾತದು. ಅವತ್ತು ಹೇಳಿದ್ರು, ನಮಗೂ ಎಂಪ್ಲಾಯೀಸ್ಗೂ ಸಂಬಂಧ ಇಲ್ಲ, ನಾವು ಹೋಗಿ ಆ BML ಆಫೀಸಲ್ಲಿ ಕೂತ್ಕೊಂಡು ಕಾರ್ಮಿಕರು ಉಪವಾಸ ಬರ್ತಾ ಇದ್ದಾರೆ, 20 ಗಂಟೆ ಹಾಕ್ತಾ ಇದೆ, ಅವರಿಗೆ ಒಂದು ಗ್ಲಾಸ್ ಟೀ ಕೂಡ ಹಾಕ್ತಾ ಇಲ್ಲ. ಗಲಾಟೆ ಮಾಡಿ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ, ಅವ್ರು ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಹೇಳಿ ಇವಾಗ ಉತ್ತರ ಕೊಟ್ಟರು. ನಾನು ಹೇಳ್ತೀನಿ, ಇವತ್ತು ಒಂದು ವೇಳೆ ನಿಮಗೆ ಪರ್ಮನೆಂಟ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ಸರ್ಕಾರ ವೇತನ ನಿಗದಿ ಮಾಡಿದೆ. ಇವತ್ತು ನಿಮಗೆ ಆ ವೇತನವನ್ನು ಕೊಡಬೇಕು. ಏನು ಅಣ್ಣವರು ಹೇಳಿದ್ರು ಆ ಸೌಲಭ್ಯಗಳು, ಯಾಕಂದ್ರೆ ಆ BML ನೌಕರ 1 ಲಕ್ಷ ತಗೊಂಡ್ರೆ 20,000ಕ್ಕೆ ಅವರಿಗಿಂತ 4 ಪಟ್ಟು ಹೆಚ್ಚು ಕೆಲಸ ಮಾಡ್ತೀವಿ ನಾವು. ಇವತ್ತು ಅವ್ರಿಗೆ ಗೊತ್ತಿರೋ ಮಾಹಿತಿ ಹೇಳ್ತೇನೆ, ಮೋಸ್ಟ್ ಆಫ್ ಎಂಪ್ಲಾಯೀಸ್ ಇಲ್ಲ ಅಂದ್ರೆ BML ಇಲ್ಲ. ಇವತ್ತು BML ಅಲ್ಲಿ ಏನು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆಲ್ಲ 58 ವರ್ಷ ಆಗಿದೆ, ಒಬ್ಬರು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ ಈ ಮಾತನ್ನ ಏನು, ನಾವು ಎಂಪ್ಲಾಯೀಸ್ ಮಾತ್ರ ಕೊಡ್ತೀವಿ ಏನ್ರಿ, ಕೆಲಸ ಕೊಡೋದು ಎಂಪ್ಲಾಯೀಸ್ ಇವ್ರ ಕೆಲಸ ಮಾಡ್ತಕ್ಕಂಥ ಇವರು, ಲಾಭ ಅವ್ರಿಗೆ. ಇದನ್ನು ನಾನು ಖಂಡಿಸ್ತೇನೆ. ಖಂಡಿತವಾಗಿ ಕೂಡ ನಿಮ್ಮ ಬೇಡಿಕೆ ಸರಿಯಾಗಿದೆ. ಸಾಧ್ಯವಾದ್ರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಈ ಹೋರಾಟವನ್ನ ಚರ್ಚೆ ವಿವಿಧ ರೀತಿಯಲ್ಲಿ ಮಾಡಬೇಕಾಗಿತ್ತು ನೀವು. ನನಗೆ ಅರ್ಥ ಆಗುತ್ತೆ. ಇವತ್ತು ಪಾಪ 7 ದಿವಸದಿಂದ 11 ದಿವಸದಿಂದ ಇವತ್ತು ಈ ಮಳೆ ಚಳಿಯಲ್ಲಿ ತಾವು ಮನೆ ಮಠ ಬಿಟ್ಟು ಇವತ್ತು ನಿಮ್ಮ ಒಂದು ಹೋರಾಟಕ್ಕೋಸ್ಕರ, ಜೀವನಕ್ಕೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ನೀವು ನಿಮ್ಗೆ ಐಷಾರಾಮಿ ಬಂಗ್ಲೆ ಕೂಡ ಹೋರಾಟ ಮಾಡ್ತಾ ಇಲ್ಲ, ನಮಗೆ ಕಾರ್ ಕೂಡ ಹೋರಾಟ ಮಾಡ್ತಾ ಇಲ್ಲ, ಹಾಗೆ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಸಂಬಳ ಕೂಡ ಹೋರಾಟ ಮಾಡ್ತಾ ಇದ್ದೀರಾ? ಇಲ್ಲ. ಆದ್ರೆ ಚರ್ಚೆ ಮಾಡುತ್ತಿದ್ರೆ ನಿಮ್ಮ ಹೋರಾಟವನ್ನ ಇದು ವಿವಿಧ ರೀತಿಯಲ್ಲಿ ಮಾಡಬಹುದಾಗಿತ್ತು. ಏನು ವಿವಿಧ ರೀತಿ ಅಂದ್ರೆ, ಈ BML ಆಡಳಿತಕ್ಕೆ ಕಿವಿ, ಕಣ್ಣು, ಮೂಗು ಏನೂ ಇಲ್ಲ. ಹಸುವಿನ ಸಾಯ್ತಾ ಇದ್ರೆ ಅವ್ರು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರು ನಿಜವಾಗಿ ಭವಿಷ್ಯ ಅವರು. ನಾನು ಇವತ್ತು ಇಷ್ಟೇ ಭರವಸೆ ಕೊಡ್ತೇನೆ, ಇಲ್ಲಿ ಧರಣಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾನು ನೇರವಾಗಿ ಮಾತಾಡುವಂತ ಮನುಷ್ಯ, ಯಾವತ್ತು ಸುಳ್ಳು ಮಾತಾಡೋದಿಲ್ಲ. ನಾನು ಹೇಳ್ತೇನೆ, ನೀವು ಇಲ್ಲಿ ಕೂತ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾನು ಬೆಳಿಗ್ಗೆ ಒಂದು ವೇಳೆ ಅವರು ಬೇರೆ ಸ್ಟೇಟ್ನವ್ರನ್ನ ಕೆಲಸ ತಗೊಂಡ್ರೆ ನಮಗ್ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ಕೂತು ನಾವು ಇನ್ನು 1 ತಿಂಗಳು ಧರಣಿ ಮಾಡಿದ್ರು ಕೂಡ ಅವ್ರು ಯಾರು ನಮ್ಮ ಕಡೆ ಬರೋದಿಲ್ಲ.
ಮೊನ್ನೆ ನಮ್ಮ ಗೌರವ MP ಬಂದಿದ್ರಂತೆ, ಕೇಳ್ಪಟ್ಟಿದ್ದಾರೆ. ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೇನೆ. ಯಾವತ್ತಪ್ಪ ಪಾರ್ಲಿಮೆಂಟು? ಪಾರ್ಲಿಮೆಂಟ್ ಏನ್ ಮಾತಾಡ್ತೀವಿ? ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡ್ತೀಯಪ್ಪ? ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡೋದು? ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡೋ ಪ್ರಯೋಜನ ಇಲ್ಲ. ಪಾರ್ಲಿಮೆಂಟ್ ಮಾತಾಡಬೇಕಾದ್ರೆ ನ್ಯಾಷನಲ್ ಪಾಲಿಸಿ ಇರ್ಬೇಕು. ಅವರೆಲ್ಲರಿಗೂ ನ್ಯಾಷನಲ್ ಪಾಲಿಸಿ. ಇವತ್ತೆಲ್ಲ ಗೌರ್ಮೆಂಟ್ ಸೆಕ್ಟರ್ ಮುಚ್ತಾ ಇದ್ದಾರೆ. ಅವರು ಒಪ್ಕೊಳ್ತಾರ ಮಾತನ್ನ? ಒಪ್ಪೋದಿಲ್ಲ. ಸುಮ್ಮನೆ ನಾವೆಲ್ಲ ಬಂದು ನಿಮ್ಮನ್ನು ಕಣ್ಣೋಸಿ ಯಾವಾಸ ಹೋಗ್ಬೇಕಷ್ಟೇ. ನಿಜವಾಗ ಕೂಡ ನಿಮಗೆ ಸಹಾಯ ಆಗ್ಬೇಕು ಅಂದ್ರೆ ನನ್ನ ಮಾತು ಕೇಳಿ ಹೋರಾಟ ಬೇರೆ ರೀತಿ ಮಾಡೋಣ. ಇವತ್ತು ನಾವೆಲ್ಲ ಕೂಡ ಧರಣಿಯನ್ನು ಬಂದ್ ಮಾಡಿ ಕೆಲಸಕ್ಕೆ ಹಾಜರಾಗೋಣ. ಮೇಲ್ಬಿಡದ ಅಪಾಯಿಂಟ್ ತಗೋತೇನೆ ನಾನು. ನೀವು ಮುಖಂಡರು ಬನ್ನಿ. ಒಂದು ವೇಳೆ ನಮ್ಮ ಸಮಸ್ಯೆಗಳು ಒಪ್ಪದೇ ಇಲ್ಲ ಅಂದ್ರೆ ಈ ಹೋರಾಟ ಇಲ್ಲಿ ಮಾಡಿ ಏನು ಪ್ರಯೋಜನ ಇಲ್ಲ. ಈ ಹೋರಾಟವನ್ನ ಬೆಂಗಳೂರು ಹೆಡ್ ಆಫೀಸ್ ಶಿಫ್ಟ್ ಮಾಡೋಣ. ಆ ಶಿಫ್ಟ್ ಮಾಡೋದಕ್ಕೆ ನಿಮಗೆ ಎಷ್ಟು ಬಸ್ ಬೇಕಾದ್ರೆ ನಾನು ಕೊಡ್ತೇನೆ. ಎಷ್ಟು ಬೇಕಾದ್ರೆ ನಾನು ಕೊಡ್ತೇನೆ. ಆ ಊಟ ತಿಂಡಿ ಎಷ್ಟೇ ಖರ್ಚಾಗ್ಲಿ ಅದನ್ನ ನಾನು ಗೋಪಾಲ ದೇವರು ಬಳಸ್ಕೊಳ್ತೇವೆ. ಇವತ್ತು ನೀವು ಇಲ್ಲಿ ಕೂತ್ಕೊಂಡು ಇನ್ನು ಒಂದು ವಾರ ಸ್ಟ್ರೈಕ್ ಮಾಡಿದ್ರು ಕೂಡ ನಾವು ಸಫರ್ ಆಗ್ತೇವೆ, ನಾವು ಉಪವಾಸ ಇರ್ತೇವೆ. ನಮ್ಮ ಹೆಂಡತಿ ಮಕ್ಕಳು ಕಷ್ಟಪಡ್ತಾರೆ. ನಮ್ಮ ಕನಿಷ್ಠ ಪಕ್ಷ ಯಾವ ಸೌಲಭ್ಯ ಕೂಡ ಸಿಗೋದಿಲ್ಲ. ದಯಮಾಡಿ ನನ್ನ ಮಾತನ್ನು ಕೇಳಿ. ಏನು ನೀವು ಯೂನಿಯನ್ ಮುಖಂಡರಿದ್ದೀರಾ, ನಿಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ನೀವು ಇಲ್ಲಿ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾರ ಬರ್ಬೇಕಂತ ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ನಿಮ್ ಹೊಟ್ಟೆ ತುಂಬುತ್ತಾ? ನಿಮ್ ಕೆಲಸ ಆಗುತ್ತಾ? ಇಲ್ಲ. ದಯಮಾಡಿ ಕೇಳಿ. ಈ ಹೋರಾಟ ಭೈರಸಕ್ಕೆ ಮಾಡ್ಕೊಂಡಿದ್ರೆ ಏನೂ ಸಿಕ್ಕಿಲ್ಲ. ನಾನು 8 ಸತಿ ನೋಡಿದೆ. KGF ಮಾಡ್ತಾ ಇದ್ದಾರೆ, ಯಾರು ಸ್ಪಂದನೆ ಸಿಗುತ್ತಾ ಅಂತ. ಸಹೋದರಿ ರೂಪ ಕೂಡ ಬಂದು ಹೋಗಿದ್ದಾರೆ. ಕೇಳಿ ರೂಪವನ್ನ, ಅಣ್ಣ ಅಪಾಯಿಂಟ್ ಕೊಟ್ಟಿದ್ದಾರೆ ಅಣ್ಣ, ಶೇವಾರ 50 ಕೊಟ್ಟಿದ್ದಾರೆ, 19 ಕೊಟ್ಟಿದ್ದಾರೆ ಅಣ್ಣ, ಹೋಗಿ ಬರ್ತೀವಿ ಅಂತ. ಹೋಗಿ ಏನಮ್ಮ ಮಾಡ್ತೀಯ ನೀನು? ಹೋಗೋದು ಸರಿ, ಆದ್ರೆ ಒಬ್ಬೊಬ್ಬರು ಹೋದ್ರೆ ಪ್ರಯೋಜನ ಆಗೋದಿಲ್ಲ. ನಾನು ಇವತ್ತು ಹೇಳ್ತೇನೆ, ನಮ್ಮ ಜಿಲ್ಲೆಯ ಕಾರ್ಮಿಕರ ಪರವಾಗಿ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಮ್ಮೊಟ್ಟಿಗೆ ಒಪ್ಪಿ ನಾವೆಲ್ಲ ಒಟ್ಟಿಗೆ ಹೋಗಿ ನೀವು ಪರಿಹಾರ ಮಾಡಿಲ್ಲ ಅಂದ್ರೆ ನಾವು ಕೋಲಾರ KGF ಬಂಗಾರದಿಂದ ಬಂದು ಮಾಡ್ತೀವಿ ಅಂತ ಮಾತಾಡ್ತಾರೆ. ಯಾಕಂದ್ರೆ ಹಬ್ಬವರ ಮನೆ ಹೋಗ್ತಾರೆ, ಟೀ ಕೊಡ್ತಾರೆ, ನಮಗೆ ಕೂರಿಸ್ತಾರೆ, ಅವ್ರ ಕಾನೂನು ಬುಕ್ ತೋರಿಸ್ತಾರೆ. ಓಕೆ ಎಸ್ ಓಕೆ ಇಟ್ಕೊಂಡ್ಬಂದು ಬರ್ತೀವಿ. ನಿಮ್ಮ ಹೊಟ್ಟೆ ತುಂಬುತ್ತಾ? ನೀವು ಪರಿಹಾರ ಸಿಗುತ್ತಾ? ನೋ, ಇಟ್ಸ್ ಇಂಪಾಸಿಬಲ್. ಸಿಗೋದೇ ಪರಿಹಾರ. ನಿಮಗೆ ಪರಿಹಾರ ಸಿಗ್ಬೇಕು ಅಂದ್ರೆ ನೀವು ಯೂನಿಯನ್ನರು ಎಲ್ಲ ಶಾಸಕರು ಮನವಿ ಕೊಡಿ, ಒಂದು ಡೇಟ್ ನಿಗದಿ ಮಾಡ್ತೀವಿ. ಅವತ್ತೆಲ್ಲರೂ ಹೋಗಿ ಒಟ್ಟಾಗಿ ಪ್ರೆಷರ್ ಹಾಕಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಅದು ಮಾಡಿಲ್ಲ ಅಂದ್ರೆ ಖಂಡಿತ ಹೇಳ್ತೀನಿ, ಧರಣಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಆಗುತ್ತಾ ಹೇಳಿ? ಆಗುತ್ತಾ? 11 days ಆಯ್ತು. ಏನು ಅಚೀವ್ಮೆಂಟ್ ಇದೆಯಾ ಹೇಳಿ? ಇದೆಯಾ? ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯೂನಿಯನ್ ಮುಖಂಡರಿಗೆ, ಇಲ್ಲಿ ಪಾರ್ಟಿ ಪಕ್ಷ ಬೇಡ, ನಾನು ರಾಜಕೀಯ ಮಾತಾಡೋದಿಲ್ಲ. ನೀವೆಲ್ಲ ಕಾರ್ಮಿಕರ ನನ್ನ ಬಂಧುಗಳು. ನೀವೆಲ್ಲ ಕೂಡ ಈ ಚಳಿ ಮಳೆಯಲ್ಲಿ ಕೂತು ಧರಣಿ ಮಾಡೋದ್ರಿಂದ ಏನು ಇವತ್ತು ಪ್ರತಿಫಲ ಆಗೋದಿಲ್ಲ. ದಯಮಾಡಿ ನನ್ನ ಮಾತನ್ನು ಕೇಳಿ.
ಧರಣಿಯನ್ನು ಮುಕ್ತಾಯಗೊಳಿಸಿ ನೀವು 10-20 ಟೀಮ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಟೀಮನ್ನು ಮೊದಲು ನಾನೇ ಬರ್ತೀನಿ ನಿಮ್ಮ ಮಟ್ಟಿಗೆ, ಎಲ್ಲ MLA ಹತ್ರ ಮಾತಾಡೋಣ. ಇಲ್ಲ ಅಂದ್ರೆ ಬೆಳಗಾವಲ್ಲಿ ಸೆಷನ್ ಇದೆ, ಅವತ್ತು ಎಲ್ಲ MLA ಸಿಗ್ತಾರೆ, ಅವ್ರನ್ನೆಲ್ಲ ನಾನೇ ಒಗ್ಗೂಡಿಸ್ತೀನಿ. ಅವನ್ನೆಲ್ಲ ಕರ್ಕೊಂಡು ಒಟ್ಟಿಗೆ ಹೋದ್ರೆ ಮಾತ್ರ ನಿಮ್ಗೇನಾದ್ರೂ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು ಅಂತೇಳಿ ನನ್ನ ಅನಿಸಿಕೆ. ದಯಮಾಡಿ ಯೋಚನೆ ಬಂಧುಗಳೇ, ನಾನು ರೂಪಮ್ಮ ನಾವೆಲ್ಲ ನಿಮ್ಮ ಪರವಾಗಿದ್ದೇವೆ. ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗ್ಬೇಕಲ್ವಾ? ಪರಿಹಾರ ಆಗ್ಬೇಕಂದ್ರೆ ಇದೊಂದೇ ದಾರಿ. ನಾವೆಲ್ಲ ಸೇರಿ ಇಡೀ ಜಿಲ್ಲೆಯ MP MLAಗಳು, KV ಅಧ್ಯಕ್ಷರು, ನಿಮ್ಮ ಕಾರ್ಪೊರೇಟ್ ಅಧ್ಯಕ್ಷರು, ಪುರಸಭಾ ಅಧ್ಯಕ್ಷರು, ನಾವೆಲ್ಲ ಒಂದು ನಿಯೋಗ ಟೀಮ್ ಹೋಗಿ ಆ ಹೈಕಮಾಂಡ್ ಅನ್ನ ಬೆದರಿಸಿದ್ರೆ ಮಾತ್ರ ಪರಿಹಾರ ಆಗ್ತದೆ. ಬರೀ ಕೂತು ದಂಡಿ ಮಾಡಿಕೊಂಡು ಧಿಕ್ಕಾರ ಧಿಕ್ಕಾರ ಅಂದ್ರೆ ಡೌನ್ ಡೌನ್ ಅಂದ್ರೆ ನಾವು ಡೌನ್ ಆಗ್ತೀವಿ ಅಲ್ವಾ? ನಮ್ಮ ಬರಬೇಕು ಕೇಳಿಸ್ಬೇಕು ಅಂದ್ರೆ ನಮ್ಮ ಹೋರಾಟ ಅವ್ರ ಮನೆ ಬಾಗಿಲು ತಟ್ಟಬೇಕು, ಹೌದಲ್ಲ? ದಯಮಾಡಿ ಹೇಳ್ತೀನಿ ಕೇಳಿ, ನನ್ನ ಮಾತಿನ ಗೌರವ ಇದ್ರೆ ದಯಮಾಡಿ ಮುಖದ ಅರ್ಥ ಮಾಡ್ಕೊಳ್ಳಿ. ಈ ಸ್ಟ್ರೈಕ್ ಅನ್ನ ಇವತ್ತು ಮುಕ್ತಾಯಗೊಳಿಸಿ. ನಾನು ಸುಮಾರಾಗಿ 20 ವರ್ಷನ ನಾವು ಕಾರ್ಮಿಕರಾಗಿದ್ದೀವಿ. ಹೇಳಿದ್ರೆ ನಾವು ಭೇಟಿ ಮಾಡ್ತೀವಿ, ಅವರೆಲ್ಲ ಚರ್ಚೆ ಮಾಡ್ತೀವಿ, ಎಲ್ಲ ಒಂದಾಗಿ ಕೂರಿಸ್ತೀವಿ, ಒಳ್ಳೆ ನಿಮಗೆ ದಾರಿ ಸಿಗುತ್ತೆ. ನೀವು ಫಸ್ಟ್ ಅದ್ರ ಬಗ್ಗೆ ಮಾಡ್ಬಿಡಿ, ಆಮೇಲೆ ನೋಡಿ, ದಯಮಾಡಿ ಹೇಳ್ತೀನಿ ಕೇಳಿ. ನಿಮ್ಮ ಸಮಸ್ಯೆ ಪರಿಹಾರ ಮಾಡಬೇಕಾಗಿತ್ತು. ಒಂದು ನಿಮಿಷಪ್ಪ, ನಿಮ್ಮ ಸಮಸ್ಯೆ ನಾಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರು ಕೂಡ ತಲೆ ಹಾಕಿದ್ರ? ಮತ್ತೆ ಇಲ್ಲಿ ಕೂತು ಧರಣಿ ಮಾಡೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಬರ್ದಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ನೋಡಪ್ಪ, ನೀವು ಮಾಡ್ತೀವಿ ಅಂತ ಅಭ್ಯಂತರ ಇಲ್ಲಪ್ಪ. ನೋಡಿ, ಸ್ವಾಮಿ ಕೇಳ್ರಿ, ಇಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ನಮ್ಗೆ ಕೇಳ್ರಿ ಮಾಡಿಲ್ಲ ನೀನು ಕೇಳ್ರಿ. ಫಸ್ಟ್ ಈಗ ನೀವು ಧರಣಿ ಮಾಡ್ಬೇಕಾದ್ರೆ ಮುಂದೆ ಬಂದು ಹೇಳಬಹುದು ನಿಮಿಷ, ಮುಂದೆ ಬಂದು ಎಲ್ಲ MLA ಸೇರಿಸಿ ನೀವು ಡಿಸ್ಕಷನ್ ಕೂತ್ಕೋಬೇಕಾಗಿತ್ತು. ನಾವು ಕೂತ್ಕೊಂಡು ಏನ್ ಮಾಡೋದಿಲ್ಲ, ಪರಿಹಾರ ಯಾರು ಕೊಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಬರೋದಿಲ್ಲ ಇಲ್ಲಿಗೆ. ನಿಮ್ಗೆ ಏನಂದ್ರೆ ಅರ್ಥ ಆಗ್ತಾ ಇಲ್ಲ. ಈಗ ನಾವು ನೀವು ಧರಣಿ ಮಾಡೋದ್ರಲ್ಲಿ ನಮಗೆ ಅಭ್ಯಂತರ ಇಲ್ಲ, ಆದ್ರೆ ಪರಿಹಾರ ಸಿಗುತ್ತಾ ಆದೇಶ ಮಾಡಿ. ಹೆಂಗೆ ಹೆಂಗೆ ಸ್ವಾಮಿ, ಅದಕ್ಕೆ ಅವರು ನೋಡ್ರಿ, ಶಾಸಕ ಒಟ್ಟಿಗೆ ಸೇರ್ಬೇಕು ಅಂದ್ರೆ ನೋಡಪ್ಪ, ಇಲ್ಲಿ ನಾನು ಭಾಷಣ ಮಾಡಿ ಉತ್ತರ ಕೊಡಕ್ ಬಂದಿಲ್ಲ, ಪರಿಹಾರ ಆಗಬೇಕು ಹೇಳಿದ್ದೀನಿ. ನೀವೆಲ್ಲ ಕೂಡ ನಂಬಿಕೆ ಇದ್ರೆ ಎಲ್ಲ MLA ಟೀಮ್ ಬನ್ನಿ, MLA ಸೇರಿಸಿ ನಾವು ನಿಮ್ ಪರವಾಗಿ ಫೈಟ್ ಮಾಡ್ತೀವಿ. ಅಲ್ಲಿ ಕೂತ್ಕೊಂಡು ಬರ್ತೀನಿ, ಏನು ಮಾಡಕ್ಕಾಗಲ್ಲ. ಅಷ್ಟೊಂದು ನಾವು ಇಲ್ಲಿ ಇರ್ತೀವಿ ಸರ್, ತಾವು ದಯವಿಟ್ಟು ಆಗ್ಬೋದು. ನೋಡಪ್ಪ, ಇಲ್ಲಿ ಕೇಳಪ್ಪ, ನೀವು ಧರಣಿ ಮಾಡ್ಬೇಕಾದ್ರೆ ಎಲ್ಲ MLA ಕನ್ಸೆಪ್ಟ್ ಮಾಡಿ ಧರಣಿ ಮಾಡಲಿಲ್ಲ ಇಲ್ಲಿ ನೀವು, ಹೌದಲ್ಲ? ನೀವು ಸ್ವಾಮಿ, ಅವತ್ತು ನನ್ನ ಮಾತು ಕೇಳಿದ್ರೆ ನೀವು ಅವತ್ತು ಹೇಳ್ತೇವೆ, ಮಾತು ಕೇಳಿದ್ರೆ ಮಲ್ಲಿಗೆ ಬಂದು ಹೋದ್ರಿ. ನಾನು ಬರ್ತಾ ಇಲ್ಲ, ಅದನ್ನ ನಾಳೆ ಮಾತಾಡಿ ದಯವಿಟ್ಟು. ನಾನು ಬರೋದಿದ್ದೀನಿ, ನನ್ನ ಮಾತು ಕೇಳಿಲ್ಲ ನೀವು. ಮಲ್ಲಿಗೆ ಬಂದಕ್ಷ ಅಗ್ನಿ ಎಲ್ಲ ಹೋದ್ರಿ, ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್, ಅವರಿಂದ ಹೊಡ್ತೀರ ನೀವು.
ಅರ್ಥ ಮಾಡ್ಕೋಬೇಕು ನೀವು. ಅವತ್ತು ನಾನು ಬಂದು ನಿಮ್ಗೆ ಕೇಳ್ಕೊಂಡೆ, ನಿಮ್ ಬರೋ ಜಗಳ ಮಾಡಿದೆ ನಾನು. ಯಾರು ಜಗಳ ಮಾಡಿದ್ರು? ಯಾರು ಜಗಳ ಮಾಡಲಿಲ್ಲ, ಅದೇ ಜಗಳ ಮಾಡಿದ್ರೆ ಜಗಳ ಮಾಡಿದವರಿಗೆ ಪರವಾಗಿ ಗೌರವ ಇಲ್ಲ. ಯಾರು MP ಬಂದ ಜನ ಇನ್ನೂ ಓಡಿದ್ರು. MP ಏನ್ ಮಾಡಿದ್ರು? ಎಷ್ಟೇ ಬಲ್ಲೆ, ನೀವು ಮೊದಲೇ ಬಂದು MLA ಚರ್ಚೆ ಮಾಡಿದ್ರೆ ನಾವೆಲ್ಲ ಒಟ್ಟಿಗೆ ಬರ್ತಿದ್ವಿ. ನಮ್ಮ ಹತ್ರ ಯಾರು ಮಾತಾಡಲಿಲ್ಲ. ನೀವು ಬಹಳ ದಂಡೆ ಮಾಡ್ತಾ ಇದ್ದೀರಿ. ಇಷ್ಟೇ ಹೇಳ್ತೀರಪ್ಪ, ನೀವು ಕೈ ಮುಗಿದು ಹೇಳ್ತೀರಿ. ನಾನು ಎಲ್ಲಿಕಲ್ಲ ಬರ್ತೀನಿ. ನೀವು ಆ ಥರ ಹೇಳ್ಬೇಕಾದಾಗ ನಾನು ಬೇರೆ MLA ಹೇಳಲಿಕ್ಕೆ ಆಗೋದಿಲ್ಲ. ನಾನು SI ನಾರಾಯಣಸ್ವಾಮಿ ಆಗಿ ನೀವು ಎಲ್ಲಿ ಕರೆದು ಬರ್ತೀನಿ. ಒಂದ್ರೆ ನೀವು ನನ್ನ ಮಾತು ಕೇಳಲ್ಲ, ನಾನು ನಿಮ್ಮ ಮಾತು ಕೇಳ್ತೀನಿ ಅಷ್ಟೇ. ಆದ್ರಿಂದ ನೀವೆಲ್ಲಿ ಕರೆದು ಬರ್ತೀನಿ, ನಾನು ಕೈಲಾಸ ಸಪೋರ್ಟ್ ಮಾಡ್ತೀನಿ, ಅದರಲ್ಲಿ ಮಾತಿಲ್ಲ. ಆದರೆ ಈ ಪರಿಹಾರ ಆಗಬೇಕು ಅಂದ್ರೆ ನೀವು ಧರಣಿ 1 ತಿಂಗಳು ಮಾಡಿದ್ರು ಕೂಡ ಈ ರೀತಿ ಪರಿಹಾರ ಆಗೋದಿಲ್ಲ. ನೋಡ್ಕೊಳ್ತೀವಿ, ಯೋಚನೆ ಮಾಡಬೇಡಿ. ನನ್ನ ಮಾತು ಕೇಳಿ ಯೂನಿಯನ್ ಬನ್ನಿ, ಎಲ್ಲ MLA ಭೇಟಿ ಮಾಡಿ, ಆಗ MLA ರಿಕ್ವೆಸ್ಟ್ ಮಾಡಿ, ನಮಗೆ ಸಮಸ್ಯೆ ಆಗಿದೆ ಬನ್ನಿ, ಎಲ್ಲ ಬರ್ತಾರೆ. ಅದು ಬಿಟ್ಟು ಇಲ್ಲಿ ಕೂತ್ಕೊಂಡು ಧರಣಿ ಮಾಡಿ ಯಾರಪ್ಪ ಬರ್ತಾರೆ? ಅರ್ಥ ಮಾಡ್ಕೊಳ್ಳಿ. ಧರಣಿ ಮಾಡ್ತೀವಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಯಾವತ್ತಾರು ಕರೀರಿ, ನಿಮ್ಮ ಸಮಸ್ಯೆಗಳು ಸ್ಪಂದಿಸೋದಕ್ಕೆ ನಾನು ಬರ್ತೀನಿ. ಧನ್ಯವಾದಗಳು. ಯೂನಿಯನ್ ಬಂದು ಸಮಸ್ಯೆಗಳನ್ನ MLA ಹತ್ರ ಹೇಳ್ಕೊಂಡಿದ್ರೆ ನಾವೆಲ್ಲ ಇವತ್ತು ಕೂಡ ಅವ್ರ ಪರವಾಗಿ ಫೈಟ್ ಮಾಡಲಿಕ್ಕೆ ರೆಡಿ ಆಗಿದ್ದೇವೆ. ಬಟ್ ಅವರು ಯಾವ MLA ಕೂಡ ಕನ್ಸಲ್ಟ್ ಮಾಡಲಿಲ್ಲ. ಯೂನಿಯನ್ ಇದೆ, 4 ಯೂನಿಯನ್ ಇದೆ. 4 ಯೂನಿಯನ್ ಯಾರೂ ಕೂಡ MLAಗಳನ್ನ ಕನ್ಸಲ್ಟ್ ಮಾಡಿಲ್ಲ. ಅವರೇ ಡಿಸಿಷನ್ ತಗೊಂಡು ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಕೂತ್ಕೊಳ್ಳೋ ಕೂಡ ಪರ್ಮಿಷನ್ ಯಾರು ಕೊಡ್ಲಿಲ್ಲ ಅವರಿಗೆ. ನಾನೇ ಅವ್ರಿಗೆ PW ಅವರಿಗೆ ನಾನೇ ಕೂತ್ಕೊಂಡು ಪರ್ಮಿಷನ್ ಕೊಡಿಸಿದ್ದು. PW ಇಲಾಖೆಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದು ನಾನೇ ಕೂತ್ಕೊಳ್ಳಿಕ್ಕೆ. ಅದು ಕೂತ್ಕೊಳ್ಳೋದ್ರಿಂದ ಸಮಸ್ಯೆ ಪರಿಹಾರ ಖಂಡಿತ ಆಗೋದಿಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ. MP ಕಣ್ಮುಚ್ಕೊಂಡಿದ್ದಾರೆ. ಸೆಂಟ್ರಲ್ ಮಿನಿಸ್ಟ್ರು, ಮೋದಿ ಗೌರ್ಮೆಂಟು ಯಾವುದೇ ಕಾರ್ಯಕ್ರಮ ತಗೊಳ್ತಾ ಇಲ್ಲ. ಇವತ್ತು ಮೋದಿಗವರು ಎಲ್ಲ ಇಂಡಸ್ಟ್ರಿ ಮುಚ್ತಾ ಇದ್ದಾರೆ. ಅವ್ರಿಗೇನು ಬೇಕು ಇವ್ರ ಬಗ್ಗೆ? ಅವ್ರ ಮೋದಿ ಉದ್ದೇಶನೇ ಪ್ರೈವೇಟೈಸ್ ಮಾಡಬೇಕು ಅಂತ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ನಿಮಗೆ ಹೋರಾಡಬೇಕು ಅಂದರೆ ಸರ್ಕಾರ ಸಪೋರ್ಟ್ ತಗೋಯಿತ್ತು. ನೀವು ಯಾರು ಅಪ್ರೋಚ್ ಮಾಡಿಲ್ಲ. ಮತ್ತು ನಾವೇ ಇವರು ಕಾರ್ಮಿಕರು ಇಲ್ಲಿ ದಂಡಿ ಕುಂತ ಬಂದು ನಮ್ಮ ಮನವಿ ಹೇಳಿ ಅಂತ್ಯ ಮಾಡಲಿಕ್ಕೆ ಹೇಳಿದ್ದೀವಿ. ಬಟ್ ಅವರು ರಿಜಿಡ್ ಆಗಿ ನಾವು ಮಾಡ್ತೀವಿ ಅಂದರೆ ನನ್ನ ಪ್ರಕಾರ ಧರಣಿ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟು ಇವ್ರ ಕಡೆ ಯಾರು ತಿರುಗಿ ನೋಡೋದಿಲ್ಲ. ಯಾವ ಮ್ಯಾನೇಜ್ಮೆಂಟ್ ಕೂಡ ಬರೋದಿಲ್ಲ. ಅವ್ರ ಎಂಪ್ಲಾಯೀಸನ್ನ ಬೇರೆ ಕಡೆ ತಗೊಂಡು ತುಂಬಿಕೊಂಡ್ರೆ ಇವೆಲ್ಲರೂ ಕೂಡ ಕೆಲಸ ಇಲ್ಲದೆ ಆಗ್ತದೆ. ಯಾಕಂದರೆ ಇವರು ಯಾರು ಕೂಡ ಅಲ್ಲಿ ಸರ್ಕಾರ ನೌಕರರ ಟ್ರೀಟ್ ಮಾಡ್ತಾ ಇಲ್ಲ. ಈಗ ಅವ್ರು ಹೇಳಿದ್ರು ಅಗ್ರಿಮೆಂಟ್ ಅವತ್ತು ಆಗಿತ್ತು ಅಂತ. ಇವತ್ತು ಆ ಅಗ್ರಿಮೆಂಟ್ ಇಲ್ಲ. ಇವತ್ತು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಬಿಟ್ವೀನ್ ಕಾಂಟ್ರಾಕ್ಟರ್, ನಾಟ್ ಫಾರ್ ಯೂನಿಯನ್. ಏನು ಮ್ಯಾನೇಜ್ಮೆಂಟ್ ಆಗಿದೆ ಆ ಮ್ಯಾನೇಜ್ಮೆಂಟು ಆ ಕಾಂಟ್ರಾಕ್ಟರ್ಗೆ ಪ್ಲಸ್ ಮ್ಯಾನೇಜ್ಮೆಂಟ್ಗೆ ಆಗಿರ್ತಕ್ಕಂಥದ್ದು. ಏನು ಈ ಜನ ಲೇಬರ್ ಸಪ್ಲೈ ಮಾಡಿ ಅಂತಾಗಿದೆ. ಅಥವಾ ಲೇಬರ್ ಕೊಡ್ತಾರೆ. ಅವ್ರು ಡ್ಯೂಟಿ ಜನ ಇವ್ರು ಕೆಲಸಕ್ಕೆ ಹೋಗಿ ಲೇಬರ್ ಕೊಡ್ತಾರೆ. ಹಾಳಾಗೋದು ನಿಮ್ಮ ಭವಿಷ್ಯ ಇರಲ್ವಾ? ಅಲ್ಲಿಂದು ಹೋರಾಟ ಮಾಡಬೇಕು. ಆಚೆ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಹೊರಟೋಗ್ಬಿಡುತ್ತೆ. ಇವತ್ತು ಅವರು ಬೇರೆ ಅಪಾಯವನ್ನು ತಗೊಂಡ್ಬಿಟ್ರೆ ನಿಮ್ಮ ಭವಿಷ್ಯ ಏನಾಗ್ತದೆ? ಈಗಾಗಲೇ 70 ಜನ ಬೇರೆ ಬಂದಿದ್ದಾರೆ. 120 ಜನ ಬಂದಿರೋದು. 120 ಜನ ಬಂದಿದ್ದಾರೆ. ನಿಮ್ಮ ಭವಿಷ್ಯ ಏನು? ನಾಳೆ ಬೆಳಿಗ್ಗೆ ನನಗೆ ನಿಮ್ಮ ಭವಿಷ್ಯದ ಬಗ್ಗೆ, ಕಾರ್ಮಿಕರ ಭವಿಷ್ಯದ ಬಗ್ಗೆ ಆತಂಕ ನನಗೆ. ಅದಕ್ಕೆ ನನ್ನ ಏನು ಟ್ರೂತ್ ಇದೆ ಅದನ್ನು ಮಾತಾಡಿದೆ. ಅದಕ್ಕೆ ಕೆಲವರೆಲ್ಲ ಧರಣಿ ಮಾಡ್ತೀವಿ, ಇಲ್ಲೇ ಮಾಡಿ ಪರವಾಗಿ ನಿಮ್ಮ ಸ್ವಯಂಪ್ರಭುತ್ವ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನೀವು ನಿಜವಾಗಿ ನ್ಯಾಯ ಸಿಗಬೇಕು ಅಂದರೆ ಈ ಅನ್ಯಾಯ ಕಾರ್ಮಿಕರು ಬೀದಿಯಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ಯಾವ ಪರಿಹಾರ ಸಿಕ್ಕೋದಿಲ್ಲ. ಈಗ ನನ್ನ ಕ್ವಶನ್ ಉತ್ತರ ಹೇಳಿಲ್ಲ. ಹೇಳಿ. ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಮಾಡ್ತೀನಿ ಅಂತ ಹೇಳಿರಲ್ಲ, ಅದು ಚೀಫ್ ಇನ್ವಾಲ್ವ್ ಮಾಡಬೇಕು. ಯಾರು ಕೇಳಬೇಕು? ಬಂದು ಸಿಸ್ಟಮ್ ಅಲ್ಲಿ ಡಿಫೆನ್ಸ್ ಅಂತ ಕೆಲಸಕ್ಕೆ ಬರಲ್ಲ. ಸ್ಟೇಟ್ ಅಲ್ಲಿ ಇರೋದು, ನಮ್ಮ ಡಿಸ್ಟಿಕ್ ಅಲ್ಲಿ ಇರೋದು ಫ್ಯಾಕ್ಟ್ರಿ. ಸೀದಾ ಅವರೇ ಒಪ್ಕೊಳ್ತೀನಿ. ಈಗ ಅದ್ರ ಬಂದು ಯಾರು ಮಿನಿಸ್ಟರ್ ಬರಬೇಕು? ಯಾರು ಕೇಳಬೇಕು? ಇವ್ರು ಕೇಳಬೇಕು. ಯಾರನ್ನ ಕೇಳಿದ್ರು ಬಂದವರು?
ಅವರ 6 ಜನ ಎಮ್ ಎಲ್ ಎಗಳು ಮೀಟ್ ಮಾಡಿ ನಮ್ಮ ಪರಿಹಾರ ಈ ಥರ ಇದೆ, ನೀವೆಲ್ಲ ನಮ್ಮ ಸಪೋರ್ಟಿಗೆ ಬರಬೇಕು, ಸಿ ಎಮ್ ಹತ್ರ ನಮ್ಗೆ ಕರ್ಕೊಂಡೋಗಿ ಅಂತ ಯಾರನ್ನ ಕೇಳಿದ್ದಾರೆ? ಮತ್ತೆ ನೀವೇ ಕೇಳಿದಾದ್ಮೇಲೆ ನಮ್ಮ ಯಾರೇ ಬರೋಣ, ನಮ್ಮದು ದೂರಿನ ಕೆಲಸ ಇರ್ತವೆ. ಹಸಿರಾಗ ನಿಮಗೆ ಕೇಳಬೇಕು, ಸರ್ ಹಸಿರಾಗಿದೆ, ಕಾಫಿ ಕೊಡಿ, ಟೀ ಕೊಡಿ, ಅಟ್ಲೀಸ್ಟ್ ಊಟ ಕೊಡಿ, ನೀವು ಕೇಳಿದ್ರೆ ನಾವೆಲ್ಲ ಬರ್ತೀವಿ. ಇಷ್ಟೊಂದು ಕಾಲೇಜ್ ಇದೆಯಲ್ಲ, ನೀವು ಲೀಡ್ ಮಾಡ್ತೀರಾ ಸರ್? ಯಾವ್ದನ್ನ ನೆಕ್ಸ್ಟ್ ಡೆಫ್ರೆಂಟ್ ಆಗಿ ಅವ್ರ ಲೀಡ್ ಇದು ಕೇಳ್ರಿ, ಅವ್ರ ದಡ್ಡಿ ಮುಗಿಸ್ಕೊಳ್ಳಿ, ಸಿ ಎಮ್ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಇಸ್ ಮೈ ವರ್ಲ್ಡ್. SN ಯಾವತ್ತು ಬ್ಯಾಕ್ ಕೊಡೋದಿಲ್ಲ, ಅರ್ಥ ಆಯ್ತಾ? ಅದು ಅವ್ರ ತೀರ್ಮಾನ ತಗೊಳ್ಳಿ, ತಯಾರು ಮಾಡಾಗ್ತದೆ. ಸರ್ ಇವಾಗ ಎಂಪ್ಲಾಯ್ಮೆಂಟ್ ಬರೀ ನಾರ್ತ್ ಇಂಡಿಯನ್ಸ್ ಕೊಟ್ಟಿದ್ದಾರೆ ಸರ್. ಏನು ಪ್ರಯೋಜನ? ಏನು ವಾಟ್ ಇಸ್ ದ ಯೂಸ್? ನಿಮ್ಮ ದೈನಿಕ ಏನು ಯೂಸ್, ಉಪಯೋಗ ಏನು? ಅವತ್ತು ನೀವ್ ಹೇಳಿದ್ರಿ, ನಾನು ಅವತ್ತು ನೋಡಿ ಕೇಳಿ ಹೇಳಿದ್ರಿ ಬಂಗಾರಪೇಟೆ ಕೆಜಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ರಿ. ನಮ್ಗೆ ಏನಾದ್ರು ಅನ್ಯಾಯ ಆದ್ರೆ ಅದನ್ನ ಇವತ್ತು ಮಾಡ್ಬೋದಲ್ಲ? ಯಾಕೆ ಬರ್ಬೇಕು? ಯಾವತ್ತು ಕೇಳಿದ್ರೆ ನನ್ನ ಅವತ್ತು ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ MP ಬಂದ ತಕ್ಷಣ ಎಲ್ಲ ಓಡೋದು ಹಿಂದ್ಗಡೆ. ನಾನು ಬ್ರೆಡ್ ಬಿಸ್ಕೆಟ್ ವಾಟರ್ ತರಿಸ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ತಗೊಳ್ರಿ ಅಂತ. ಇವಾಗ ತಗೊಳಕ್ ಬರ್ತಾರೆ, ಹಂಗದರ MP ಬಂದ ತಕ್ಷಣ ನನ್ನ ಬಿಟ್ಟು ಅಲ್ಲಿ ಓಡೋದ್ರಿ. ನಾನ್ಯಾಕೆ ಮಾಡಬೇಕು? ಸ್ಟ್ರೈಕ್ ಮಾಡಕ್ ಬಂದು ನನಗೆ ಹೇಳಿದ್ರ ಬಂದು ನೀವು? ಸರ್ ಇದು ಹೇಳ್ರಿ, ಇನ್ನೇಂಗೆ ಹೇಳ್ರಿ ನಿಮಗೆ ಕೇಳಿಲ್ಲ ಅಂದ್ರೆ ನಾನು ಬಂದಿಲ್ಲ, ನೀವು ಯಾರು ಕೇಳ್ತೀರಿ? ಇಲ್ಲಿ ನಾನು ಬಂದಿದ್ದೀನಿ, ಕ್ವಶನ್ ಮಾಡ್ತೀರಿ. ಬಂದಿಲ್ಲ ಅಂದ್ರೆ ಯಾರು ಕೇಳ್ತೀರಿ? ಶುಡ್ ಕಮ್ ಯೂನಿಯನ್ ಬಂದು, ಇಲ್ಲೂ MLA ಇದ್ದಾರೆ, ನಾನು MLA ಇದ್ದೀನಿ, ಮಾಲೂರು MLA ಇದ್ದಾರೆ, ಕೋಲಾರ MLA ಇದ್ದಾರೆ. ಯಾರು ಕನ್ಸಲ್ಟ್ ಮಾಡಿದ್ದಾರಾ? ನೋ. ನಿಮ್ಮ ಪಾರ್ಟಿ ಕೂತ್ಕೊಂಡ್ರೆ ನೀವು ಹೇಳಿ ಸರ್, CM ಹತ್ರ ಅಪಾಯಿಂಟ್ ಕೊಡ್ಸಿದ್ರೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾರು ಕೇಳಿದ್ರು ಹೇಳಿ, ಮಾತಾಡಿ, ಕ್ವಶನ್ ಕೇಳಿದ್ವಿ, ಮಾತಾಡಿ. ಯಾರು ಕೇಳಿದ್ರು ಬಂದು ನಮ್ಮನ್ನ ಸರಿ ಸರ್, ಹೇಳಿ. ಸರ್ ನೆಕ್ಸ್ಟ್ ಮೂವ್ ಇಷ್ಟೇ ಅವರೇ, ಧರಣಿ ಒಂದು ಮಾಡಿ ಯೂನಿಯನ್ ಬರಲಿ, ಯಾರು ಬರ್ತಾರೋ ಬರಲ್ವೋ ನಾನು ಇವನ್ನ CM ಕರ್ಕೊಂಡು ಹೋಗ್ತೀವಿ. ಸರ್ ಕರ್ನಾಟಕದಿಂದ ಯಾವ್ದು ಎಂಪ್ಲಾಯ್ಮೆಂಟ್ ತಗೊಳ್ತಲ್ಲ. ಇವಾಗ 120 ಜನ ಬರೀ ನಾರ್ತ್ ಇಂಡಿಯನ್ಸ್ ಎಂಪ್ಲಾಯ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ನಾವಲ್ಲ. ಬಟ್ ನಿಮ್ ಸರ್ಕಾರದಿಂದ ಇದೆ ಅಲ್ವಾ ಸರ್? ನಮ್ಮ ಸರ್ಕಾರಕ್ಕೂ ಬೆಂಬಲಗೂ ಸಂಬಂಧ ಇಲ್ಲ. ದಿಸ್ ಪ್ಯೂರ್ಲಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ನೋ ವೇ ಕನ್ಸರ್ನ್ ಕರ್ನಾಟಕ ಗೌರ್ಮೆಂಟ್ ಫಾರ್ ಹ್ಯುಮ್ಯಾನಿಟಿ ಸೇಕ್. ಮನುಷ್ಯತ್ವದ ಮಾನವೀಯ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್, ನಾಟ್ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್. ITBT ರೂಲ್ ಇದೆ ಅಲ್ವಾ ಸರ್? ITBT ಬೇರೆ, ಈ ಬೆಮ್ಮಲ್ ಬೇರೆ. ಬೆಮ್ಮಲ್ ಪ್ಯೂರ್ಲಿ ಬೆಮ್ಮಲ್ ಅಂಡ್ BGM ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ಓಕೆ ಸರ್. ಸರಿ, ಲಾಸ್ಟ್ ಕ್ವಶನ್. ಸ್ವಲ್ಪ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದಾರೆ, BJP ಅವರು 50 crores ಆಫರ್ ಮಾಡಿದ್ದಾರೆ 50 MLAಸ್ಗೆ, ಕಾಂಗ್ರೆಸ್ MLAಗೆ. ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ ಇಲ್ಲ, ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದ್ರೆ ಒಬ್ಬ ಚೀಫ್ ಮಿನಿಸ್ಟರ್ ಸುಳ್ಳು ಹೇಳೋದಿಲ್ಲ, ಸತ್ಯ ಇರ್ತದೆ. ನಿಜಾನ ಇವ್ರು ಏನ್ ಹೇಳ್ತಾರೆ, ಧರಣಿ ಇಲ್ಲಿ ನಾವು ಸ್ಟಾಪ್ ಮಾಡೋದಿಲ್ಲ, ಧರಣಿ ಪೀರಿಯಡ್ ಅಲ್ಲಿ ನಮ್ಮನ್ನ ಕರೀರಿ, ಅವಾಗ CM ಹತ್ರ ನಾವು ಹೌದ್ರಿ. ಆ ಮಾತು ಯಾರನ್ನ ನಮ್ಮ ಕರೀರಿ. ಹೌದಪ್ಪ, ನಾನು ಯಾರನ್ನ ಕರಿಬೇಕಪ್ಪ? ಯಾರು ಬರ್ಬೇಕು? ಈಗ ನಿಮ್ಮ ಮನೆ ನಾನ್ ಬರ್ಬೇಕು, ಅಪ್ಪ ನೀನ್ ಬರ್ಬೇಕು ಹೇಳಪ್ಪ. ನಿಮ್ ನೋಡ್ಕೊಂಡು ಅವ್ರು ಬರ್ಬೇಕು. ಬಂದ್ರಪ್ಪ ನೀವು ಕರ್ಕೊಂಡು ಹೋಗ್ತೀರಾ ಸರ್? ಹೇಳ್ತಾ ಇಲ್ವೇನ್ರಿ? ಇವಾಗ ಧರಣಿ ಇಲ್ಲಿ ನಡೆಸ್ತಾ ಇದಾರೆ, ಇವಾಗ ಆ ಟೀಮ್ ನಿಮ್ಮ ಹತ್ರ ಬಂದ್ರೆ ನೀವು ಕರ್ಕೊಂಡು ಹೋಗಿ ಮಾಡ್ಕೊಂಡಿದ್ದೀವಿ, ಏನ್ ಗೌರವ ಇದೆ? ಚೆನ್ನಾಗಿದೆಯಲ್ಲ.